ಬಿಡೋದಾಗೈತಾ? ಒಂದು 5 ನಿಮಿಷ ಮಲ್ಕೋತೀನಿ. ಎದ್ದೇಳು, 8 ಗಂಟೆ ಆಯ್ತು, ಕಾಲೇಜ್ಗೆ ಹೋಗಲ್ವಾ? 8 ಗಂಟೆ ಆಗೋಯ್ತಾ? ಓನು ಇವತ್ತು ಓದಕ್ಕಾಗ್ಲಿಲ್ಲ. No, 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 no. ಹಲೋ ಹಲೋ ಹಲೋ. ಸೊ ನೀವ್ ಹೇಳಿ, ನಿಮ್ಮಲ್ಲಿ ಎಷ್ಟು ಜನ ಇದೇ ರೀತಿ ಬೆಳಗ್ಗೆ ಎದ್ದು ಓದೋದಕ್ಕೆ ಹರಸಾಹಸ ಪಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಐ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಗಲ್ ಇಸ್ ರಿಯಲ್. ಐ ಹ್ಯಾವ್ ಓನ್ಲಿ ಒನ್ ಕ್ವೆಶ್ಚನ್ ಫಾರ್ ಯು. ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀನಿ ನಾನು ನಿಮ್ಗೆ. ನಿಮ್ದು ಯಾವುದೋ ಫೇವರೆಟ್ ಹೀರೋದು ಒಂದು ತುಂಬಾ ಆಂಟಿಸಿಪೇಟೆಡ್ ಮೂವಿ ರಿಲೀಸ್ ಆಗ್ತಾ ಇದೆ. ಆ ಮೂವಿದು ಫಸ್ಟ್ ಡೇ ಫಸ್ಟ್ ಶೋ ಅರ್ಲಿ ಮಾರ್ನಿಂಗ್ ಪ್ರೀಮಿಯರ್ ನಡೀತಾ ಇದೆ, ಸೆಲೆಬ್ರಿಟಿ ಪ್ರೀಮಿಯರ್. ನಿಮ್ ಫೇವ್ರೆಟ್ ಸ್ಟಾರ್ಸ್ ಎಲ್ಲ ಆ ಸೆಲೆಬ್ರಿಟಿ ಪ್ರೀಮಿಯರ್ ಅಲ್ಲಿ ಬರ್ತಾ ಇದ್ದಾರೆ. ನಿಮ್ಗೆ ಆ ಸೆಲೆಬ್ರಿಟಿ ಪ್ರೀಮಿಯರ್ದು ಟಿಕೆಟ್ ಸಿಕ್ಕಿದೆ. ನೀವು ಅದನ್ನ ಅಟೆಂಡ್ ಮಾಡ್ತೀರಾ, ಮಾಡಲ್ವಾ? ಇದೇ ರೀತಿ ಬೆಳಗ್ಗೆ ಅಲಾರ್ಮ್ನ ಸ್ನೂಸ್ ಮಾಡಿ 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 ಮಲ್ಕೊಳಕ್ ಟ್ರೈ ಮಾಡ್ತೀರಾ, ಅಥವಾ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀರಾ? ಐ ಆಮ್ ಶೋರ್ ಎವ್ರಿಬಡಿ ವುಡ್ ಬಿ ಎಕ್ಸೈಟೆಡ್ ಟು ಮೀಟ್ ದಿಯರ್ ಫೇವ್ರೆಟ್ ಸ್ಟಾರ್ಸ್. ಕೆಲವೊಬ್ಬರಿಗೆ ರಾತ್ರಿ ಎದ್ದು ಓದೋದಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ನಿಮಗೆಲ್ಲ ಒಂದು ಕ್ವೆಶ್ಚನ್ ಇದೆ. ನಿಮ್ದು ಯಾವ್ದಾದ್ರು ಫೇವ್ರೆಟ್ ಮ್ಯೂಸಿಕ್ ಆರ್ಟಿಸ್ಟ್ ಯಾರಾದ್ರೂ, ಸಂಜಿತ್ ಹೆಗ್ಡೆ ಅಥವಾ ಯಾರಾದ್ರೂ ಅರಿಜಿತ್ ಸಿಂಗ್ ಅಂತವ್ರು ತುಂಬಾ ಪಾಪ್ಯುಲರ್ ಕರೆಂಟ್ಲಿ, ಟೀನೇಜರ್ಸ್ಗೆಲ್ಲ ಯಾರ ಸಿಂಗರ್ ಇಷ್ಟ ಆಗ್ತಾರೆ, ಅವರದ್ದು ಒಂದು ಮ್ಯೂಸಿಕ್ ಕಾನ್ಸರ್ಟ್ ಇದೆ. ದಟ್ ಇಸ್ ಗೋಯಿಂಗ್ ಟು ಗೋ ಆನ್ ಟಿಲ್ 1 o'clock or 2 AM in the night. ಆ ಕಾನ್ಸರ್ಟ್ನ ನೀವು ನೋಡುವಾಗ ನಿಮ್ಗೆ ನಿದ್ದೆ ಬರುತ್ತಾ, ಬರಲ್ವಾ? ಬರಲ್ಲ ಅಲ್ವಾ? ಯಾಕೆ ಬರಲ್ಲ? ಅದ್ರ ಸೈನ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವ್ ಏನಾದ್ರೂ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದ್ರಲ್ಲಿ, ಇಷ್ಟವಾಗಿರೋ ಮೂವೀಸ್ ನೋಡೋದ್ರಲ್ಲಿ, ಒಂದು ಟ್ರಿಪ್ಗೆ ಹೋಗೋದ್ರಲ್ಲಿ, ಇದರಲ್ಲಿ ಬೇಗ ಹೇಳೋದು, ಲೇಟಾಗಿ ಮಲ್ಗೋದು, ಇದನ್ನೆಲ್ಲ ನಾವು ನನಗೆ ಚಳಿ ಆಗ್ತಾ ಇದೆ ಇನ್ನ ಮಲ್ಕೊಳ್ಬೇಕು ಅಂತ ಅನ್ಕೊಳ್ಳಲ್ಲ. ತುಂಬಾ ಎಕ್ಸೈಟೆಡ್ ಆಗಿ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಈ ಎಲ್ಲ ಆಕ್ಟಿವಿಟೀಸ್ ನಲ್ಲಿ ನಮ್ಗೆ ತಕ್ಷಣ ರಿಸಲ್ಟ್ ಸಿಗುತ್ತೆ, ತಕ್ಷಣ ನಮ್ಗೆ ಒಂದು ಫೀಲ್ ಗುಡ್ ಎಫೆಕ್ಟ್ ಸಿಗುತ್ತೆ, ಬಿಕಾಸ್ ಆಫ್ ದ ರಿಲೀಸ್ ಆಫ್ ಅ ನ್ಯೂರೋ ಟ್ರಾನ್ಸ್ಮಿಟರ್ ಇನ್ ಆ ಬ್ರೈನ್ಸ್ ಕಾಲ್ಡ್ ಡೋಪಮೀನ್ ಅಂತ. ನಮಗೆ ಎಕ್ಸಾಮ್ಸ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರು ಕೂಡ ನಮಗೆ ಇನ್ನೂ ಸ್ವಲ್ಪ ಮಲ್ಕೊಳ್ಳೋಣ, ಇನ್ನೂ ಸ್ವಲ್ಪ ಪ್ರೊಕ್ರಾಸ್ಟಿನೇಟ್ ಮಾಡೋಣ ಅಂತ ಅನ್ಸುತ್ತೆ. ಬಿಕಾಸ್ ಈ ಎಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ನಿಮಗೆ ತಕ್ಷಣ ರಿಸಲ್ಟ್ ಸಿಗಲ್ಲ. ನಿಮಗೆ ತಕ್ಷಣ ರಿಸಲ್ಟ್ ಸಿಗೋದಿಲ್ಲ, ತಕ್ಷಣ ಡೋಪಮೀನ್ ರಿಲೀಸ್ ಆಗೋದಿಲ್ಲ. ಹಾಗಾಗಿ ನಮ್ಮ ಮೈಂಡ್ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡುತ್ತೆ, ಓಕೆ ಇಟ್ಸ್ ನಾಟ್ ಸೊ ಇಂಪಾರ್ಟೆಂಟ್ ಅಟ್ ದ ಮೂಮೆಂಟ್, ಪರವಾಗಿಲ್ಲ ಬಿಡು, ಇವಾಗ ನೀನು ಸ್ಟ್ರಗಲ್ ಮಾಡ್ದಿದ್ರು ಪರವಾಗಿಲ್ಲ, ಇವಾಗ ನೀನು ವರ್ಕ್ ಹಾರ್ಡ್ ಮಾಡ್ದಿದ್ರು ಪರವಾಗಿಲ್ಲ ಅಂತ ನಮ್ಮ ಮೈಂಡ್ ನಮ್ಮನ್ನೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಏನ್ ಮಾಡಬೇಕು? ನಮ್ಮ ಮೈಂಡ್ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರೆ ನಾವು ವಾಪಸ್ ನಮ್ಮ ಮೈಂಡ್ಗೆ ಸ್ವಲ್ಪ ಕಾಮ್ ಡೌನ್ ಮಾಡು, ನನಗೆ ಗೊತ್ತು ನಾನು ಓದ್ಬೇಕು ಅಂತ ಎದ್ದು ಪುಸ್ತಕದ ಕಡೆ ಹೋಗ್ಬೇಕು ಅಲ್ವಾ? ಸೊ ಇವತ್ತಿನ ಈ ಸೆಷನ್ ಅಲ್ಲಿ ವಿಂಟರ್ ನಲ್ಲಿ ಎಲ್ಲರಿಗೂ ಆಬ್ವಿಯಸ್ಲಿ ಚಳಿ ಆಗುತ್ತೆ, ಸ್ವಲ್ಪ ಹೆಚ್ಚೊತ್ತು ಮಲ್ಕೊಳ್ಬೇಕು ಅಂತ ಎಲ್ಲ ಅನ್ಸುತ್ತೆ. ಬಟ್ ಅದೆಲ್ಲ ಇದ್ರೂ ಕೂಡ ಈ ಬರೋ 1-2-3 ತಿಂಗಳು ನಿಮ್ಮ ಲೈಫ್ನಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ನಿಮ್ಮ ಲೈಫ್ನ ಕೋರ್ಸ್ನ ಚೇಂಜ್ ಮಾಡುವಂತಹ ಎಕ್ಸಾಮ್ಸ್ನ ನೀವು ತಗೊಳ್ತಾ ಇರ್ತೀರಾ. ಸೊ ನಿಮ್ಮ ಫೋಕಸ್, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಕೂಡ ಅದರಲ್ಲಿರಬೇಕು. ಅದನ್ನ ಮಾಡೋದಕ್ಕೆ ಏನು ಸ್ವಲ್ಪ ಸಲಹೆನ ನಾನು ನಿಮಗೆ ಕೊಡ್ತೀನಿ. ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಆಸ್ಕ್ ಯು ಸೆಲ್ಫ್ ಇಸ್, ನಿಮಗೆ ಸಾಕಷ್ಟು ನಿದ್ದೆ ಬರ್ತಾ ಇದೆಯಾ? ಆರ್ ಯು ಸ್ಲೀಪಿಂಗ್ ಎನಫ್? ಒಂದು ನಾರ್ಮಲ್ ಹ್ಯೂಮನ್ಗೆ ಫಂಕ್ಷನ್ ಆಗಬೇಕು ನಾರ್ಮಲ್ ಆಗಿ ಅಂತ ಅಂದ್ರೆ 7 hours ಆಫ್ ಅನ್ಇಂಟರಪ್ಟೆಡ್ ಗುಡ್ ಕ್ವಾಲಿಟಿ ಸ್ಲೀಪ್ ಸಿಗಬೇಕು. ನಿಮಗೆ ಆ 7 hours ಸಿಗ್ತಾ ಇದೆಯಾ ಇಲ್ವಾ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಐ ಡು ನಾಟ್ ಸೇ ನಿದ್ದೆ ಏನ್ ಮಾಡ್ತಾ ಇದ್ದೀರಾ ಅದನ್ನ ಕಡಿಮೆ ಮಾಡ್ಕೊಳ್ಳಿ, 5 hours ಮಲ್ಕೊಳ್ಳಿ, ಮಿಕ್ಕಿ ಟೈಮ್ ಎಲ್ಲ ಓದಿ, 4 hours ಮಲ್ಕೊಳ್ಳಿ, ಆ ರೀತಿ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಐ ವಿಲ್ ಸಜೆಸ್ಟ್ 7 hours ಅಂತೂ ಬೇಕೇ ಬೇಕು. ಅದಕ್ಕಿಂತ ಹೆಚ್ಚಾದ್ರೆ ಅದು ಜಾಸ್ತಿ ಆಯ್ತು ಅಲ್ವಾ? ಸೊ ನಿಮಗೆ 7 hours ಸ್ಲೀಪ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವು ಕಾಲೇಜಲ್ಲಿ ಪ್ರಾಬಬ್ಲಿ 8 hours ಇರ್ಬೋದು. ಇನ್ ಮಿಕ್ಕಿದ ಟೈಮಲ್ಲೆಲ್ಲ ಏನ್ ಮಾಡ್ತಾ ಇದ್ದೀರಾ, ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಆ ಎಲ್ಲ ಆಕ್ಟಿವಿಟೀಸ್ನ ಕಡಿಮೆ ಮಾಡ್ಕೊಳ್ಳಿ. ಇಟ್ ಕುಡ್ ಬಿ ಯೋರ್ ಸೋಷಿಯಲ್ ಮೀಡಿಯಾ, ಇಟ್ ಕುಡ್ ಬಿ ಯೋರ್ ಅಡಿಕ್ಷನ್ ವಿತ್ ಗೇಮ್ಸ್, ಆನ್ಲೈನ್ ಗೇಮ್ಸ್, ಅಥವಾ
ವಾಟ್ ಎವರ್ ಇಟ್ ಇಸ್ ಫಾರ್ ಯು, ಯು ಪರ್ಸ್ನಲಿ ಹ್ಯಾವ್ ಟು ಐಡೆಂಟಿಫೈ ದಟ್. ಆಯ್ತಾ? ಸೊ ಎಲ್ಲಿ ನಿಮಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನ ಕಡಿಮೆ ಮಾಡ್ಕೊಂಡು ಬನ್ನಿ. ನಿಮ್ಮ ಬ್ರೈನ್ ಎಷ್ಟು ಕಡಿಮೆ ಸ್ಟಿಮ್ಯುಲೇಟ್ ಆಗಿರುತ್ತೆ ಅಷ್ಟು ಕಡಿಮೆ ರೆಸ್ಟ್ ನಮಗೆ ಬೇಕು. ಇವಾಗ ನಾವು ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಟಿವಿ ಜಾಸ್ತಿ ನೋಡ್ತೀವಿ, ಜಾಸ್ತಿ ಕಂಟೆಂಟ್ ಕನ್ಸ್ಯೂಮ್ ಮಾಡಿದಷ್ಟು ಬ್ರೈನ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟಷ್ಟು ಸುಸ್ತಾಗುತ್ತೆ. ಜಾಸ್ತಿ ಸುಸ್ತಾದ್ರೆ ಜಾಸ್ತಿ ರೆಸ್ಟ್ ಬೇಕು ಅಂತ ಅನ್ಸುತ್ತೆ. ಸೊ ಇವಾಗ ನಿಮ್ಮ ಬ್ರೈನ್ನ ಫೋಕಸ್ನ ನೀವು ಎಜುಕೇಶನ್ ಕಡೆ ಇಟ್ಕೊಂಡು ಬೇರೆ ಎಲ್ಲ ಕಡೆ ಡಿಸ್ಟ್ರಾಕ್ಷನ್ಸ್ನ ರಿಮೂವ್ ಮಾಡಿದ್ರೆ ನಿಮ್ಗೆ ಇರೋ ಟೈಮಲ್ಲಿ ರೆಸ್ಟು ಚೆನ್ನಾಗಿ ಸಿಗುತ್ತೆ, ಪ್ರಿಪ್ರೇಷನ್ಗೂ ಕೂಡ ಟೈಮ್ ಆಗುತ್ತೆ. ಒಂದು ವಿಷಯ ನೀವು ಇಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ, ನಿಮಗೆ ಇವಾಗ ಯಾಕೆ ಓದಬೇಕು, ವೈ ಡು ಯು ಹ್ಯಾವ್ ಟು ಸ್ಟಡಿ, ಯೋರ್ ವೈ ಹ್ಯಾಸ್ ಟು ಬಿ ವೆರಿ ವೆರಿ ಸ್ಟ್ರಾಂಗ್. ನಾನಿವಾಗ ಯಾಕೆ ಓದಬೇಕು, ಓದದೇ ಇದ್ರೆ ಏನಾಗುತ್ತೆ, ಇದರದ್ದು ಕ್ಲಾರಿಟಿ ನೀವು ತಗೊಳ್ಬೇಕು. ಇವಾಗ ನೀವು ಓದದೇ ಇದ್ರೆ ಪ್ರತಿ ಹಾಫ್ ಅನ್ ಅವರ್ ದಟ್ ಯುರ್ ಸ್ನೂಸಿಂಗ್ ಯೋರ್ ಅಲಾರ್ಮ್ ಬಟನ್ ನಿಮಗೆ ಪ್ರಿಪ್ರೇಷನ್ಗೆ ಅರ್ಧ ಗಂಟೆ ಟೈಮ್ ಕಡಿಮೆ ಆಗ್ತಾ ಇದೆ. ಓವರ್ ಆಲ್ ಪ್ರಿಪ್ರೇಷನ್ ಅಲ್ಲಿ ಅರ್ಧ ಗಂಟೆ ವೇಸ್ಟ್ ಆಗ್ತದೆ. ನೀವು ಜಾಸ್ತಿ ಮಲಗದಷ್ಟು, ಬೇಕಾಗಿದ್ದಕ್ಕಿಂತ ಹೆಚ್ಚು ಮಲಗದಷ್ಟು, ಟೈಮ್ ವೇಸ್ಟ್ ಮಾಡಿದಷ್ಟು ನಿಮ್ಮ ಪ್ರಿಪ್ರೇಷನ್ ಟೈಮಲ್ಲಿ ಕಟ್ ಡೌನ್ ಆಗ್ತಾ ಇದೆ. ಪ್ರಿಪ್ರೇಷನ್ ಟೈಮಲ್ಲಿ ಕಟ್ ಡೌನ್ ಆದ್ರೆ ನಿಮಗೆ ರಿವಿಷನ್ಗೆ ಸರಿಯಾಗಿ ಟೈಮ್ ಸಿಗದೆ ಇರ್ಬೋದು, ಎಂಡ್ ಮೂಮೆಂಟ್ ಅಲ್ಲಿ ಸಿಲೆಬಸ್ಸೇ ಕಂಪ್ಲೀಟ್ ಮಾಡೋಕ್ಕಾಗದೇ ಇರ್ಬೋದು, ಮಾಕ್ ಟೆಸ್ಟ್ಗೆ ಸರಿಯಾಗಿ ಬೇಕಾಗಿರುವಷ್ಟು ನಂಬರ್ ಆಫ್ ಮಾಕ್ ಟೆಸ್ಟ್ ನೀವು ತಗೊಳಕ್ಕಾಗದೇ ಇರ್ಬೋದು. ಸೊ ಇದೆಲ್ಲ ಕೂಡ ಆಗ್ಬೋದು ಇಫ್ ಯು ಆರ್ ನಾಟ್ ಮ್ಯಾನೇಜಿಂಗ್ ಯೋರ್ ಟೈಮ್ ಪ್ರಾಪರ್ಲಿ. ಸೊ ಇಫ್ ಯು ಆರ್ ಸಂಬಡಿ ಸುಮ್ಮನೆ ಹಂಗೆ CET ಬರಿಬೇಕು, ಎಂಜಿನಿಯರ್ ಆಗಬೇಕು, ಈ ತರ ತುಂಬಾ ವೇಗಾಗಿ ಗೋಲ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಯು ಮಸ್ಟ್ ಫಸ್ಟ್ ಸಿಟ್ ಡೌನ್ ವಿತ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವು ಕೇಳ್ಕೊಳ್ಳಿ, KCET ಬರಿತೀನಿ, ಸರಿ ನಂಗೆ ಯಾವ ಕಾಲೇಜ್ ಬೇಕು, ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಬೇಕು, ಆ ಕೋರ್ಸಿಗೆ ನನಗೆ ರ್ಯಾಂಕಿಂಗ್ ಎಷ್ಟಿರಬೇಕು, ನಾನು PUC ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ಬೇಕು, KCET ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ಬೇಕು, ಇದ್ರದ್ ಬಗ್ಗೆ ಎಲ್ಲ ನಿಮಗೆ ಕ್ಲಾರಿಟಿ ಇರಬೇಕು. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬರ್ತಿದ್ದ ಹಾಗೆ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅದಕ್ಕೆ ಇಲ್ವಾ ಅನ್ನೋದ್ರದ್ದು ಐಡಿಯಾ ನಿಮಗೆ ಬಂದ್ಬಿಡುತ್ತೆ. ಅದಾದ್ಮೇಲೆ ವಾಟ್ ಮ್ಯಾಟರ್ಸ್ ಇಸ್ ಹೌ ಬ್ಯಾಡ್ಲಿ ಡು ಯು ವಾಂಟ್ ಇಟ್. ಸುಮ್ಮನೆ ನಾನು ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಳ್ಳೋದು ಎಲ್ಲರೂ ಮಾಡ್ತಾರೆ, ಆಯ್ತಾ? ಅಷ್ಟು ಲಕ್ಷ ಜನ KCET ಎಕ್ಸಾಮ್ನ ತಗೊಳ್ತಾರೆ. ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತಾನೆ ಮೆಜಾರಿಟಿ ಆಫ್ ದಮ್ KCET ಎಕ್ಸಾಮ್ನ ಬರೆಯೋದು. ಬಟ್ ಅಷ್ಟು ಜನಕ್ಕೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸ್ಟ್ರೀಮ್ನಲ್ಲಿ ಸೀಟ್ ಸಿಗಲ್ಲ. ಯಾಕೆ ಅಂತ ಅಂದ್ರೆ ಕೆಲವೊಬ್ರು ಮೈಂಡ್ ಏನೇ ಟ್ರಿಕ್ ಮಾಡಕ್ ಟ್ರೈ ಮಾಡಿದ್ರು ಅದಕ್ಕೆ ಗಿವನ್ ಮಾಡದೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಮಾಡೇ ಮಾಡ್ತಾರೆ ಅಲ್ವಾ? ಸೊ ನೀವು ಅಂಥವರಲ್ಲಿ ಒಬ್ಬರಾಗಿರ್ಬೇಕು. ಸೊ ಯು ಶುಡ್ ಹ್ಯಾವ್ ವೈ ಎಮ್ ಐ ಡೂಯಿಂಗ್ ದಿಸ್, ನಾನು ಯಾಕೆ ಇವಾಗ ಸ್ಟ್ರಗಲ್ ಮಾಡಬೇಕು, ಇವಾಗ ಸ್ಟ್ರಗಲ್ ಮಾಡದಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಇವಾಗ ಯು ಮೈಟ್ ಬಿ ಸಂಬಡಿ ನ್ಯಾಚುರಲಿ ಇಂಟೆಲಿಜೆಂಟ್ ಇರ್ಬೋದು. ಎಷ್ಟೋ ಮಕ್ಕಳನ್ನ ನಾವು ನೋಡ್ತೀವಿ, ಓದೋದೇ ಇಲ್ಲ, ಎಕ್ಸಾಮ್ ಟೈಮಲ್ಲೆಲ್ಲ ಫಸ್ಟಿಂದ ಓದೋದೇ ಇಲ್ಲ, ಎಕ್ಸಾಮ್ ಹಿಂದಿನ ದಿನ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ಬಿಡ್ತಾರೆ. ಅವರು ನ್ಯಾಚುರಲಿ ಇಂಟೆಲಿಜೆಂಟ್ ಅಂತ ಹೇಳ್ತೀವಿ ನಾವು, ಅವ್ರಿಗೆ ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ. ನೀವು ಅದೇ ಮೈಂಡ್ ಸೆಟ್ ಇಟ್ಕೊಂಡು ನೀವು ಬೋರ್ಡ್ ಎಕ್ಸಾಮ್ನಲ್ಲಿ ಈ ಥರ ಸಬ್ಜೆಕ್ಟಿವ್ ಎಕ್ಸಾಮ್ನಲ್ಲೆಲ್ಲ ಚೆನ್ನಾಗಿ ಬರ್ತಿದೆ ಮಾರ್ಕ್ಸು, ಅದೇ ನನಗೆ ಕಾಂಪಿಟೇಟಿವ್ಗೂ ಹೆಲ್ಪ್ ಆಗುತ್ತೆ, ಅದೇ ರೀತಿ ಆಗುತ್ತೆ ಅಂತ ಅಂದರೆ ಯು ಆರ್ ವೆರಿ ರಾಂಗ್ ದೇರ್. ನಿಮಗೆ ಸಬ್ಜೆಕ್ಟಿವ್ ಎಕ್ಸಾಮ್ನಲ್ಲಿ, ಬೋರ್ಡ್ ಎಕ್ಸಾಮ್, ಪ್ಯಾಟರ್ನ್ ಎಕ್ಸಾಮ್ನಲ್ಲಿ ಏನು ಗೊತ್ತಿರುತ್ತೆ, ನೆನಪಿರೋದು, ಅದನ್ನ ಥಿಯೋರಿಟಿಕಲಿ ಬರೆಯೋದು ಈಸಿ ಆಗುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ದ ಕ್ರೌಡ್ ಇಸ್ ವೆರಿ ಡಿಫ್ರೆಂಟ್. ಇಟ್ ಇಸ್ ಅ ವೆರಿ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಕ್ವೆಶ್ಚನ್ ಹೆಂಗೆ ಅಪ್ರೋಚ್ ಮಾಡ್ತೀರಾ ಅದೆಲ್ಲ ಡಿಫ್ರೆಂಟ್. ಸೊ ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು. ಅನ್ಲೆಸ್ ಯು ಹ್ಯಾವ್ ದಟ್ ಪ್ರಾಕ್ಟೀಸ್, ಅನ್ಲೆಸ್ ಯು ಹ್ಯಾವ್ ಟೇಕನ್ ಮಾಕ್ ಟೆಸ್ಟ್, ನಿಮಗೆ ಆ ರಿಸಲ್ಟ್ ಸಿಗದೆ ಇರ್ಬೋದು. ಓಕೆ, ಸೊ ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಯು ಟು ಬಿ ಇನ್ ದಟ್ ಕಾಂಪಿಟೇಟಿವ್ ಸ್ಪಿರಿಟ್. ಅವಾಗವಾಗ ಫ್ರೀಕ್ವೆಂಟ್ ಆಗಿ ಟೆಸ್ಟ್ ತಗೊಳ್ಬೇಕು. ನೀವು ಹೆಂಗೆ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕು. ನೀವು ಬೋರ್ಡ್ ಎಕ್ಸಾಮ್ನಲ್ಲಿ, ಸ್ಕೂಲ್ನಲ್ಲಿ ಕೊಡೋ, ಕಾಲೇಜ್ನಲ್ಲಿ ಕೊಡೋ ಯೂನಿಟ್ ಟೆಸ್ಟಲ್ಲೆಲ್ಲ ಔಟ್ ಆಫ್ ಔಟ್ ಬಂತು, ಹಿಂದಿನ ದಿನ ಓದಿ ಇದೇ ಮೈಂಡ್ ಸೆಟ್ಟಲ್ಲಿ ನೀವು KCETನ ನೀವು ಅನ್ಕೊಂಡಿದ್ರೆ ಏನೋ ಓದೇ ನಾನು ಮಾಡ್ತೀನಿ ಅಂತ, ನಿಮ್ಮಷ್ಟು ದೊಡ್ಡ ಫೂಲ್ ಬೇರೆ ಯಾರೂ ಇಲ್ಲ, ಆಯ್ತಾ? ಸೊ ಆ ಥರ ನ್ಯಾಚುರಲಿ ಇಂಟೆಲಿಜೆಂಟ್ ಅವರು ಏನು ಹೇಳ್ತಾರೆ, ಓವರ್ ಕಾನ್ಫಿಡೆಂಟ್ ಆಗಿದ್ರೆ, ಐ ವಾಂಟ್ ಟು ಟೆಲ್ ಯು, a naturally intelligent person who does not work hard will still get lower marks than an average student who is struggling. ನಿಮಗೆ ಗೊತ್ತಿರಬಹುದು, ಈವರೆಗೆ ತುಂಬಾ ಜನ ಮಕ್ಕಳು ಆಲ್ರೆಡಿ ಒಂದು 2 ವರ್ಷದಿಂದ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನೀವು ಪ್ರಿಪೇರೇ ಆಗದೆ ಇರೋರು ಅಂಥವ್ರ ಜೊತೆ ಕಾಂಪೀಟ್ ಮಾಡ್ತಾ ಇರ್ತೀರಾ. ಸೊ ಇಂಥ ಟೈಮಲ್ಲಿ ನೀವು ನಿದ್ದೆ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಪೂರಾ ಫೋಕಸ್ ನಿಮ್ಮ ಎಜುಕೇಶನ್ ಮೇಲೆ, ಸ್ಟಡೀಸ್ ಮೇಲೆ ಹಾಕಬೇಕು. ಓಕೆನಾ? ನೆಕ್ಸ್ಟ್ ಏನು ಅಂತ ಅಂದ್ರೆ, ಐ ಆಲ್ರೆಡಿ ಟೋಲ್ಡ್ ಯು ಹೌ ಬ್ಯಾಡ್ಲಿ ಡು ಯು ವಾಂಟ್ ಇಟ್. ಇದು ಸಿಗದೆ ಇದ್ರೆ, ಇವಾಗ ನೀವು ಓದದೇ ಇದ್ರೆ ಕಾನ್ಸಿಕ್ವೆನ್ಸ್ ಏನು? 1 ಅವರ್ ಎಕ್ಸ್ಟ್ರಾ ಮಲ್ಕೊಂಡ್ ಬಿಡ್ತೀನಿ, ಅದರಿಂದ ಏನು ಹೋಯ್ತು ಅಂತ ನೀವು ಅನ್ಕೊಂಡ್ರೆ, ಪ್ರತಿದಿನ 1 ಅವರ್ ನೀವು ಆ ಥರ ಎಕ್ಸ್ಟ್ರಾ ಮಲ್ಕೊಳ್ತಾ ಇದ್ರೆ
ಎಷ್ಟು ಅವರ್ಸ್ ಹೋಯ್ತು ನಿಮ್ಮ ಪ್ರಿಪರೇಷನಲ್ಲಿ ಅಲ್ವಾ? ನಿಮಗೆ ಅದು ಬೇಕೇ ಬೇಕು, ತುಂಬಾ ಡಿಟರ್ಮಿನೇಷನ್ ಇಂದ ಆ ಕಾಲೇಜ್ನಲ್ಲಿ ಆ ಕೋರ್ಸ್ನಲ್ಲಿ ನಂಗೆ ಸೀಟ್ ಬೇಕೇ ಬೇಕು, ಅದೇ ಬ್ರಾಂಚ್ನಲ್ಲಿ ನನಗೆ ಬೇಕು, ಆ ರೀತಿಯ ಡಿಟರ್ಮಿನೇಷನ್ ನಿಮಗಿದ್ರೆ ಅದಾಗದೆ ನಿಮ್ಮನ್ನ ಬೆಡ್ ಮೇಲಿಂದ ಎಬ್ಸುತ್ತೆ, ಮಲ್ಗೋದಕ್ಕೆ ಬಿಡೋದಿಲ್ಲ. ಇವಾಗ ನೀವು ಓದಿದ್ರೆ ಏನಾಗುತ್ತೆ, 100% ಚಾನ್ಸ್ ಇದೆ, ಅಥವಾ ನಿಮ್ಮ ಎಫರ್ಟ್ ಪ್ರಕಾರ ಚಾನ್ಸ್ ಅಂತೂ ಇದೆ ನಿಮಗೆ ಬೇಕಾಗಿರೋ ಕಾಲೇಜ್ನಲ್ಲಿ ಸೀಟ್ ಸಿಗೋದು. ನೀವು ಓದದೇ ಇದ್ರೆ ಏನಾಗುತ್ತೆ, ಆ ಚಾನ್ಸ್ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಇವಾಗ ಓದದೇ ಇದ್ರೆ ಆ ಸೀಟ್ ಸಿಗ್ಬೋದು, ಸಿಗದೆ ಇರ್ಬೋದು. ಇಫ್ ಯು ಆರ್ ಓಕೆ ವಿತ್ ನಾಟ್ ಗೆಟಿಂಗ್ ದಟ್ ಸೀಟ್ ಇನ್ ಯೋರ್ ಫೇವ್ರೆಟ್ ಬ್ರಾಂಚ್, ಇನ್ ಯೋರ್ ಫೇವ್ರೆಟ್ ಕಾಲೇಜ್, ಇನ್ ಯೋರ್ ಡ್ರೀಮ್ ಕಾಲೇಜ್, ಇಫ್ ಯು ಆರ್ ಓಕೆ ವಿತ್ ನಾಟ್ ಗೆಟಿಂಗ್ ದಟ್ ಸೀಟ್, ನಾನು ಏನು ಹೇಳಕ್ಕಿಲ್ಲ. ನನಗೆ ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಆಗಿಲ್ಲ, ನಿಮ್ಮ ವಿಷನ್ ಸ್ಟ್ರಾಂಗ್ ಆಗಿಲ್ಲ ಅಷ್ಟೇ. ಇಫ್ ಯು ಆರ್ ಓಕೆ ವಿತ್ ನಾಟ್ ಗೆಟಿಂಗ್ ವಾಟ್ ಯು ವಾಂಟ್, ಇಫ್ ಯು ಆರ್ ಓಕೆ ನಾಟ್ ಫೈಟಿಂಗ್ ಫಾರ್ ಯೋರ್ ಡ್ರೀಮ್, then I have nothing to say. If you're somebody who wants to chase that dream, go behind it and make it happen in your life. ನಿಮಗೆ ಎದ್ದೇಳ ಕಷ್ಟ ಆಗ್ತಾ ಇದ್ರೆ ನಾನು ಮುಂದೆ ಏನು ಟಿಪ್ಸ್ ಹೇಳ್ತೀನಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಎಷ್ಟು ಬ್ಯಾಡ್ಲಿ ಯು ವಾಂಟ್ ದಟ್ ಡ್ರೀಮ್ ಟು ಬಿ ಅಚೀವ್ಡ್. ಹೌ ಬ್ಯಾಡ್ಲಿ ಡು ಯು ವಾಂಟ್ ಟು ಮ್ಯಾನಿಫೆಸ್ಟ್ ದಟ್ ಡ್ರೀಮ್ ಇನ್ ಯೋರ್ ಲೈಫ್. ಇಫ್ ನಿಮಗೆ ಬೇಕೇ ಬೇಕು ಅಂತ ಅಂದರೆ ಮುಂದೆ ನೋಡ್ತಾ ಹೋಗಿ. ಫಸ್ಟ್ ಎಲ್ಲರೂ ಅಲಾರ್ಮ್ ಫೋನ್ನಲ್ಲೇ ಇಟ್ಕೊಳ್ತೀವಿ. ಈಗ ಫೋನ್ನ ಬೆಡ್ ಕೆಳಗಡೆ, ಐ ಮೀನ್ ಪಿಲ್ಲೋ ಕೆಳಗಡೆ ಇಟ್ಟಿರ್ತೀವಿ. ಸೊ ಎದ್ದ ತಕ್ಷಣ ಇಟ್ ಇಸ್ ವೆರಿ ಈಸಿ ಟು ಟೇಕ್ ಯುವರ್ ಫೋನ್, ಪ್ರೆಸ್ ದ ಸ್ನೂಸ್ ಬಟನ್ ಅಂಡ್ ಗೋ ಬ್ಯಾಕ್ ಟು ಸ್ಲೀಪ್. ಒನ್ ಥಿಂಗ್ ಯು ಕ್ಯಾನ್ ಡೂ ಟು ಅವಾಯ್ಡ್ ದಟ್ ಇಸ್, ಫೋನ್ನ ಮತ್ತೆ ಎಲ್ಲಾದರೂ ನೀವು ಮಲ್ಗೋ ಜಾಗದಿಂದ ಸ್ವಲ್ಪ ದೂರ ಎಲ್ಲಾದರೂ ಇಡಿ. ದಟ್ ವಿಲ್ ಫೋರ್ಸ್ ಯು ಟು ಗೆಟ್ ಔಟ್ ಆಫ್ ಬೆಡ್, ಗೋ ದೇರ್ ಆ್ಯಂಡ್ ಸ್ವಿಚ್ ಆಫ್. ಆಯ್ತಾ? ಫೋನ್ನ ಸ್ವಿಚ್ ಆಫ್ ಮಾಡಿದ ತಕ್ಷಣ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ತೊಗೊಂಡು ಸ್ಕ್ರೋಲ್ ಮಾಡ್ತಾ ಹೋಗ್ಬೇಡಿ. ಫೋನ್ನ ಅಲ್ಲೇ ಪಕ್ಕಕ್ಕಿಟ್ಟು ಅದ್ರ ಕೆಲಸ ಇದ್ದಿದ್ದು ಅಲಾರ್ಮ್ದು ನಿಮ್ಮನ್ನ ಎಚ್ಚರ ಮಾಡಿಸೋದು, ಟೈಮ್ ಆಗಿದೆ ಮಲ್ಗಿದ್ ಸಾಕು ಎದ್ದು ಓದು ಅಂತ. ಅದ್ರ ಕೆಲಸ ಅದು ಮಾಡಿದೆ, ಅದನ್ನು ಆಫ್ ಮಾಡಿ ಪಕ್ಕಕ್ಕಿಡಿ. ಪಕ್ಕಕ್ಕಿಟ್ಟು ಇನ್ನೊಂದು ವಿಷಯ ಏನು ತಪ್ಪು ಮಾಡ್ತಾರೆ ಮೋಸ್ಟ್ ಮಕ್ಕಳು ಅಂತ ಅಂದರೆ, ಬೆಡ್ ಮೇಲೆ ಎಲ್ಲಿ ಕೂತಿರ್ತಾರೆ ಅಲ್ಲೇ ಬುಕ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಅಲ್ಲೇ ಓದಕ್ಕೆ ಶುರು ಮಾಡಿಬಿಡ್ತಾರೆ. ದಟ್ ಈಸ್ ಅ ವೆರಿ ಕೋಸಿ ಎನ್ವೈರ್ಮೆಂಟ್, ತುಂಬ ಇನ್ವೈಟಿಂಗ್ ಟು ಗೆಟ್ ಯು ಬ್ಯಾಕ್ ಟು ಸ್ಲೀಪ್. ಅಲ್ಲೇ ಪಿಲ್ಲೋ ಇದೆ, ಅಲ್ಲೇ ಬ್ಲಾಂಕೆಟ್ ಇದೆ, ಅಲ್ಲೇ ಒಂದು ಕುಷನಿ ಬೆಡ್ ಇದೆ. ಸೊ ಯು ವಿಲ್ ವಾಂಟ್ ಟು ಸ್ಲೀಪ್ ಬ್ಯಾಕ್. ಸ್ವಲ್ಪ ಒಂದು 2 ಪೇಜ್ ಓದಿ ಬೋರ್ ಆಗ್ತಿದ್ದಂಗೆ ಅಯ್ಯೋ ವಾಪಸ್ ಮಲ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂತ ಅಂದ್ರೆ ಒಂದು ಸ್ಪೆಸಿಫಿಕ್ ಜಾಗನ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ. ಇಟ್ ಕುಡ್ ಬಿ ಅ ಟೇಬಲ್, ಇಟ್ ಕುಡ್ ಬಿ ಅ ಚೇರ್, ಎನಿವೇರ್ ದಟ್ ಇಸ್ ನಾಟ್ ವೆರಿ ಕಂಫರ್ಟಬಲ್. ನಿಮಗೆ ಮಲ್ಗೋ ರೀತಿ ಜಾಗ ಇರಬಾರ್ದು, ಸೋಫಾ ತರ ಇರಬಾರ್ದು ಅಥವಾ ಒಂದು ಬೆಡ್ ತರ ಇರಬಾರ್ದು. ಇಟ್ ಕುಡ್ ಬಿ ಆನ್ ದ ಫ್ಲೋರ್, ಇಟ್ ಕುಡ್ ಬಿ ಜಸ್ಟ್ ಟೇಬಲ್ ಅಂಡ್ ಚೇರ್, ವೆರ್ ಎವರ್ ಸೆಟ್ ಅ ಡೆಸಿಗ್ನೇಟೆಡ್ ಪ್ಲೇಸ್ ಫಾರ್ ಯು ಸ್ಟಡಿ. ಎದ್ದಿದ ತಕ್ಷಣ ಫೋನ್ ಪಕ್ಕಕ್ಕಿಟ್ಟು ಅಲ್ಲಿಗೆ ಹೋಗಿ. ನಿಮ್ಮ ಮೈಂಡ್ 100% ನಿಮ್ಗೆ ಹೇಳುತ್ತೆ ಅಯ್ಯೋ ಇದು ಮಾಡ್ಬೇಕಾ ಇವಾಗ, ಮಾಡದಿದ್ರು ನಡೆಯುತ್ತೆ ಅಂತ. ಆದ್ರೆ ನಿಮ್ ಕೆಲಸ ಏನು, ನಿಮಗೆ ಗೊತ್ತಿದೆ ನಿಮ್ ಗೋಲ್ ಎಷ್ಟು ಇಂಪಾರ್ಟೆಂಟ್, ನಿಮಗೆ ಗೊತ್ತಿದೆ ನಿಮ್ ಗೋಲ್ ನೀವು ರೀಚ್ ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿಯ ಫೈನಾನ್ಷಿಯಲ್ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ನಿಮಗೆ ಗೊತ್ತಿದೆ ನೀವು ನಿಮ್ಮ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿಸ್ಬೇಕು, ನಿಮಗೆ ಗೊತ್ತಿದೆ ನಿಮಗೋಸ್ಕರ ನೀವು ಅದನ್ನ ಅಚೀವ್ ಮಾಡಬೇಕು. ಸೊ ಅಂಥ ಡಿಟರ್ಮಿನೇಷನ್ ಇರೋ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ, ಮೈಂಡ್ಗೆ ಹೇಳ್ತೀರಾ ಕಾಮ್ ಡೌನ್, ನನಗೆ ಗೊತ್ತು ನಾನು ಇದು ಮಾಡ್ಬೇಕು ಇವಾಗ ಅಂತ. ಸೊ ಅದಕ್ಕೆ ನೀವೇನ್ ಮಾಡ್ಬೋದು, ಗೋ ಹ್ಯಾವ್ ಅ ಪೆಪ್ ಟಾಕ್ ವಿತ್ ಯೋರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ಮಿರರ್. ಲುಕ್ ಎಟ್ ದ ಮಿರರ್ ಅಂಡ್ ಸೇ, ನಂಗೆ ಗೊತ್ತು ನೀನು ಎಕ್ಸ್ಕ್ಯೂಸ್ ಕೊಡ್ತಾ ಇದೆಯಾ ಇವಾಗ, ಯಾಕಂದ್ರೆ ನಮ್ಗೆ ಇದರಿಂದ ಇಮಿಡಿಯೇಟ್ ಆಗಿ ಡೋಪಮೀನ್ ಸಿಗೋದಿಲ್ಲ. ಯೋರ್ ಮೈಂಡ್ ವಿಲ್ ಟ್ರೈ ಟು ಟೆಲ್ ಯು ಇದು ಇವಾಗ ಇಂಪಾರ್ಟೆಂಟ್ ಅಲ್ಲ, ಇನ್ನ ಎಕ್ಸಾಮ್ ಎಲ್ಲೋ ಇದೆ ನೋಡ್ಕೊಳ್ಳೋಣ ಅಂತ. ಬಟ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಟೆಲ್ ಯುವರ್ ಮೈಂಡ್ ಬ್ಯಾಕ್, ಐ ನೋ ವಾಟ್ ಐಮ್ ಡೂಯಿಂಗ್, ಐ ಆಮ್ ನಾಟ್ ರನ್ನಿಂಗ್ ಅವೇ ಫ್ರಮ್ ಮೈ ರೆಸ್ಪಾನ್ಸಿಬಿಲಿಟೀಸ್. ನನ್ನ ಸಕ್ಸಸ್ನಿಂದ ನಾನೇ ಎಸ್ಕೇಪ್ ಆಗಿ ಹೋಗೋದಿಲ್ಲ, ನಾನು ಇದನ್ನ ಫೇಸ್ ಮಾಡ್ತೀನಿ, ನನಗೆ ಗೊತ್ತು, ನನಗೆ ಅರ್ಥ ಆಗ್ತಿದೆ, ನಂಗೆ ಕಷ್ಟ ಆಗ್ತಿದೆ ಇವಾಗ ಎದ್ದು ಕೂತ್ಕೊಂಡು ಓದೋದಕ್ಕೆ. ಬಟ್ ನಾನು ಇವಾಗ ಕಷ್ಟಪಟ್ರೇನೆ ಮುಂದೆ ನನಗೆ ಸಕ್ಸಸ್ ಹತ್ರ ಆಗುತ್ತೆ. ಇವಾಗ ನಾನು ಮಲ್ಕೊಂಡ್ರೆ ಸಕ್ಸಸ್ ನಾನು ತುಂಬಾ ದೂರ ಆಗ್ಬಿಡ್ತೀವಿ. ನೀನ್ ಎಷ್ಟು ಕಷ್ಟಪಡ್ತೀಯಾ ಸಕ್ಸಸ್ ನಿನ್ ಹತ್ರ ಅದೇ ರೀತಿ ಬರುತ್ತೆ. ಇಟ್ ಇಸ್ ಅ 2 ವೇ ರೋಡ್. ಓಕೆನಾ? ಸೊ ನಿಮ್ಮ ಎಫರ್ಟ್ ಹೆಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಸಕ್ಸಸ್ ಕೂಡ ನಿಮ್ಗೆ ಹತ್ರ ಆಗ್ತಾ ಬರುತ್ತೆ. ಸೊ ನೀವು ಇವಾಗ ಎಷ್ಟು ಕಷ್ಟಪಡ್ತೀರಾ ಅಷ್ಟೇ ಲೆವೆಲ್ಗೆ ಪ್ರಪೋರ್ಷನೇಟ್ ಆಗಿ ನಿಮಗೆ ಸಕ್ಸಸ್ ಸಿಗುತ್ತೆ. ಇದು ಲೇಟಾಗಿ ಸಿಗುವಂತಹ ಏನ್ ಹೇಳ್ತಾರೆ ಒಂದು ಖುಷಿ. ಬಟ್ ಆ ಖುಷಿಯಲ್ಲಿರೋ ಸ್ವೀಟ್ನೆಸ್ ಏನಿದೆ ಗೊತ್ತಾ, ಅದು ಎಲ್ಲರಿಗೂ ಟೇಸ್ಟ್ ಮಾಡೋದಕ್ಕೆ ಸಿಗೋದಿಲ್ಲ. ಇವಾಗ ಏನ್ ಕಷ್ಟಪಡ್ತೀರಾ ಅದ್ರದ್ದು ಸಕ್ಸಸ್, ಅದ್ರದ್ದು ರಿಸಲ್ಟ್ಸ್, ಅದ್ರದ್ದು ಟೇಸ್ಟ್ ಇಸ್ ಸಮಥಿಂಗ್ ದಟ್ ಕ್ಯಾನ್ ನಾಟ್ ಮ್ಯಾಚ್ ವಿತ್ ಎನಿಥಿಂಗ್ ಎಲ್ಸ್. ಆದ್ರೆ ತುಂಬಾ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ಇವಾಗ ಹಾರ್ಡ್ ವರ್ಕ್ ಹಾಕೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ದೇ ನಾಟ್ ವಿಲ್ಲಿಂಗ್ ಟು ಪುಟ್ ಇನ್ ದ ಹಾರ್ಡ್ ವರ್ಕ್, ಸೊ ದೇ ವಿಲ್ ನೆವರ್ ಟೇಸ್ಟ್ ದ ಫ್ರೂಟ್ಸ್ ಆಫ್ ಸಕ್ಸಸ್. ಇಫ್ ಯು ವಾಂಟ್ ಟು ಟೇಸ್ಟ್ ದಟ್ ಫ್ರೂಟ್ ಆಫ್ ಸಕ್ಸಸ್, if you want to get into your dream college, into your dream course, what you have to do right now is study.
ಫೋಕಸ್ಡ್ ಸ್ಟಡಿ, ಅನ್ಡಿವೈಡೆಡ್ ಅಟೆನ್ಷನ್ ಬರೀ ನಿಮ್ಮ ಬುಕ್ಸ್ ಕೊಟ್ಟು ನೀವು ಓದಬೇಕಾಗಿದೆ. ಅದೇ ನೀವು ಮಾಡಬೇಕು. ಅದಕ್ಕೆ ಒಂದು ವಿಲನ್ ಆಗಿ ಈ ವೆದರು, ಅದು ಬೆಂಗಳೂರಿನ ತುಂಬ ಕೋಲ್ಡ್ ಟೆಂಪ್ರೇಚರ್, ನಿಮಗೆ ಇನ್ನ ಮಲಗಿಸ್ಬೇಕು ಅಂತ ಅನಿಸುತ್ತೆ. ಬಟ್ ಯು ಹ್ಯಾವ್ ಇಟ್ ಇನ್ ಯೋರ್ ಮೈಂಡ್. ನಿಮ್ಮ ವಿಲ್ ಪವರ್ನಿಂದ ಯು ಜಸ್ಟ್ ಹ್ಯಾವ್ ಟು ಜಂಪ್ ಔಟ್ ಆಫ್ ಬೆಡ್ ಆಸ್ ಸೂನ್ ಆಸ್ ಯುವರ್ ಅಲಾರ್ಮ್ ರಿಂಗ್ಸ್ ಆ್ಯಂಡ್ ಗೋ ಟು ಯೋರ್ ಬುಕ್ಸ್. ಆಯ್ತಾ? ನೆಕ್ಸ್ಟ್, ಗೋ ಲುಕ್ ಇನ್ ದ ಮಿರರ್ ಆ್ಯಂಡ್ ಸೇ, ಟಾಕ್ ಟು ಯೋರ್ ಸೆಲ್ಫ್, ಓಕೆ ನನಗೆ ಕಷ್ಟ ಅನಿಸ್ತಾ ಇದೆ, ಬಟ್ ನಾನು ಈ ಕಷ್ಟಪಡೋದು ಮಾಡಿದ್ರೇನೆ ನನಗೆ ಮುಂದೆ ಸಕ್ಸಸ್ ಸಿಗೋದು. ಈ ರೀತಿ ಲೌಡಾಗಿ ಮಾತಾಡ್ತಾ ನಿಮಗೆ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗ್ತಾ ಇದೆ, ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಆಗ್ತಾ ಇದೆ, ಅದನ್ನ ವಾಪಸ್ ನೀವು ರೆಡಿ ಮಾಡ್ಬೋದು. ಅದು ನಿಮ್ಮನ್ನ ಟ್ರಿಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರೆ ಇವಾಗ ಬೇಡ ನೋಡೋಣ ಅಂತ, ಯು ಹ್ಯಾವ್ ಟು ಬಿ ಇನ್ ಅ ಪೊಸಿಷನ್ ಟು ಕಂಟ್ರೋಲ್ ಯುವರ್ ಮೈಂಡ್ ಅಂಡ್ ಸೇ ನೋ, ಐ ವಾಂಟ್ ಟು ಡೂ ದಿಸ್ ರೈಟ್ ನೌ. ಇಫ್ ಐ ವಾಂಟ್ ಸಕ್ಸಸ್, ಐ ಮಸ್ಟ್ ಡೂ ಇಟ್ ರೈಟ್ ನೌ. ಇವಾಗ ನಾನು ಮಾಡಲಿಲ್ಲ ಅಂದರೆ ನನಗೆ ಸಕ್ಸಸ್ ಸಿಗೋದಿಲ್ಲ. ತುಂಬ ಜನ ಮಕ್ಕಳಿಗೆ ಇವಾಗಂತೂ ಸೀರಿಯಸ್ನೆಸ್ ಬಂದಿರುತ್ತೆ. ಫೈನಲಿ ಎಲ್ಲರೂ ಪೋಸ್ಟ್ಪೋನ್ ಆಗುತ್ತೆ CET ಅನ್ಕೊಳ್ತಾ ಇದ್ರು, ಪ್ರೀಪೋನ್ ಆಗ್ಬಿಟ್ಟಿದೆ. ಎಲ್ಲರಿಗೂ ಮೋಯೆ ಮೊಮೆಂಟ್ ಆಗೋಯ್ತು. ಸೊ ಐ ಹೋಪ್ ಇವತ್ತು ನಾನು ಏನು ಮಾತಾಡಿದ್ದೀನಿ ನಿಮ್ಮ ತಲೆಗೆ ಒಂದು ಸ್ವಲ್ಪ ಸೆನ್ಸ್ ಹೋಗಿದೆ. ಇನ್ನು ಮುಂದೆ ಏನಾದರೂ ನಿಮ್ಮ ಮೈಂಡ್ ಎಕ್ಸ್ಕ್ಯೂಸ್ ಕೊಡಕ್ಕೆ ಬಂದರೆ ನಿಮ್ಗೆ ಗೊತ್ತು ನಿಮ್ಮ ಮೈಂಡಿಗೆ ಏನು ಹೇಳಬೇಕಂತ ಅಲ್ವಾ? ಏನಂತ ಹೇಳ್ತೀರಾ? ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಮತ್ತೆ ಇನ್ನೊಂದು ಸ್ಟ್ರಾಟಜಿ ಸೆಷನ್ನಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್, ಕೀಪ್ ಸ್ಟಡಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್, ಕೀಪ್ ಮಾರ್ಚಿಂಗ್ ಟುವರ್ಡ್ಸ್ ದಟ್ ಗೋಲ್. ಅದು ಸಿಗೋ ತನಕ ಬಿಡಬೇಡಿ, ಆಯ್ತಾ? ಯಾಕಂದರೆ ಆ ಸಕ್ಸಸ್ದು feeling is something else. I want every one of you to experience it. Okay? So with this, I will sign off from today's session. Matte sigana. Until then, take care. Bye bye.